ಜೈ ಹನುಮಾನ್. ನಮಸ್ಕಾರ ನನ್ನ ಗುರುಗಳೇ. ವೆಲ್ಕಮ್ ಟು ಕ್ರಿಯೇಟಿವ್ ಲೈಫ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾಟಿ ಸ್ಟೈಲ್ ಸೊಪ್ಪಿನ ಬಸ್ಸಾರನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ 3 ಥರದ ಸೊಪ್ಪನ್ನು ಉಪಯೋಗಿಸಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಬನ್ನಿ ಏನು ಬೇಕಂತ ನೋಡ್ಕೊಳ್ಳೋಣ. ಸೊ ಮಸಾಲೆಗೆ ಈರುಳ್ಳಿ, ಕೊಬ್ಬರಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು, ಜೊತೆಗೆ ಹುಣಸೆಹಣ್ಣು ಸಹ ಬೇಕು. ಇದು ನಮಗೆ ಮಸಾಲೆಗೆ ಬೇಕಾಗಿರೋಂಥ ಒಂದು ಐಟಮ್ಸು. ನೆಕ್ಸ್ಟು ಸೊಪ್ಪಿನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಪಲ್ಯಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಾಕು. ಸೊ ಈಗ ನಾನು ಸೊಪ್ಪನ್ನು ನೋಡಿ ನೀಟಾಗಿ ವಾಶ್ ಮಾಡ್ಕೊಂಡು ಒಂದು 4 to 5 ಟೈಮ್ಸ್ ಮಣ್ಣು ಜಾಸ್ತಿ ಇತ್ತು, ಅದಕ್ಕೆ 4 to 5 ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು 3 ಥರದ ಸೊಪ್ಪನ್ನ ಉಪಯೋಗಿಸಿದ್ದೀನಿ. ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ದಂಟು ಸೊಪ್ಪು. ಸೊ ಈ ಥರ ಉಪಯೋಗಿಸೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ಫಸ್ಟು ನಾವು ಸೊಪ್ಪನ್ನು ಬೇಯಿಸ್ಕೊಬೇಕು. ಸೊಪ್ಪು ಜೊತೆಗೆ ನಾವು ಬೇಳೆನ ಹಾಕ್ಕೊಬೇಕಾಗುತ್ತೆ, ತೊಗರಿಬೇಳೆ ಮತ್ತು ಹೆಸರು ಕಾಳನ್ನ ಹಾಕ್ಕೊಬೇಕು. ಚೆನ್ನಾಗಿ ವಾಶ್ ಮಾಡಿಕೊಂಡು ಸೊ ಫಸ್ಟು ನಾವು ಬೇಳೆನ ಬೇಯಕ್ಕಿಟ್ಬಿಟ್ಟು ನೆಕ್ಸ್ಟ್ ನಾವು ಸೊಪ್ಪನ್ನು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಬೇಳೆನ ಬೇಯೋದಕ್ಕಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ನಾವು ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ. ಇಲ್ಲಿ ನಾನು ಸೊಪ್ಪನ್ನ 3 ಲೇಯರ್ಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಕ್ಕೆ 3 ಲೇಯರ್ಸು ಅಂತಂದರೆ ಇದೊಂದು ಟಿಪ್ ಅಷ್ಟೇ. ಸೊ ಸೊಪ್ಪಿಗೆ ನಾವು ಉಪ್ಪು ಹಾಕೋದ್ರಿಂದ ಕೆಲವು ಕಡೆ ಸೊಪ್ಪು ಹಾಗೆ ಇದ್ಬಿಡುತ್ತೆ, ಕೆಲವು ಕಡೆ ಸೊಪ್ಪಿಗೆ ಉಪ್ಪೇ ಹಿಡ್ದಿರೋದಿಲ್ಲ. ಅದರಿಂದ ನಾವು ಪುಡಿ ಉಪ್ಪನ್ನ ಈ ಥರ ಲೇಯರ್ಸ್ ಮಾಡ್ಕೊಂಡು ಸ್ವಲ್ಪ 1 ಹಿಡಿಗೆ ಎಷ್ಟು ಸೊಪ್ಪು ಹಾಕಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಮತ್ತು ಇನ್ನೊಂದು ಹಿಡಿ ಎಷ್ಟು ಸೊಪ್ಪು ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸೊ ಈ ರೀತಿ ಎಷ್ಟು ಸೊಪ್ಪು ಇದೆಯೋ ಅಷ್ಟು ಲೇಯರ್ಸ್ನ ನೀವು ಮಾಡ್ಕೊಳ್ತಾ ಹೋಗಿ. ಸೊ ಆಮೇಲೆ ಲಿಟ್ನ ಕ್ಲೋಸ್ ಮಾಡಿ ನೀವು ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಬೇಕಾಗುತ್ತೆ. ಸೊ ನೋಡಿ, ಇದ್ರ ಮೇಲೆ ಸಹ ನಾನು ಸೊಪ್ಪು ಉಪ್ಪು ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಎಲ್ಲ ಕಡೆಯೂ ಈಕ್ವಲ್ ಆಗಿ ಈವನ್ ಆಗಿ ನಮಗೆ ಉಪ್ಪು ಸ್ಪ್ರೆಡ್ ಆಗುತ್ತೆ. ಸೊ ಲಿಟ್ನ ಕ್ಲೋಸ್ ಮಾಡಿ ಸೊ 3 ವಿಷಿಲ್ಸ್ನ ನೀವು ಕೂಗಿಸ್ಕೊಬೇಕಾಗುತ್ತೆ. ಸೊ ನೀಟಾಗಿ ಬೆಂದ್ಕೊಳ್ಳುತ್ತೆ 3 ವಿಷಿಲ್ಸ್ಗೆ. ಸೊ ಇದಕ್ಕೆ ಅದು ಬೇಯಷ್ಟೊಳಗಡೆ ನಾವು ಮಸಾಲೆಗೆ ಐಟಮ್ಸ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಒಂದು ಪಾತ್ರೆಗೆ ಜೀರಿಗೆ ಮತ್ತು ಮೆಣಸನ್ನ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಬೇಕು. ಸೊ ಜೀರಿಗೆ ಮೆಣಸನ್ನ ನೀವು ಫ್ರೈ ಮಾಡ್ಕೊಳ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಸೊ ಬೇಗಿಲ್ಲಂದರೆ ಬೇಗ ಫ್ರೈ ಆಗಿಬಿಡುತ್ತೆ. ಸೊ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊ ಇದು ಫ್ರೈ ಆದಮೇಲೆ ಸೈಡ್ಗೆ ಇಟ್ಕೊಂಡು ಸೊ ನೆಕ್ಸ್ಟು ಅದೇ ಪಾತ್ರೆಗೆ ನಾನು ಇಲ್ಲಿ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಆಲ್ಮೋಸ್ಟ್ ಕೋಕೋನಟ್ ಆಯಿಲ್ನ ಅಡುಗೆಗೆ ಬಳಸ್ತೀನಿ. ಯಾಕೆ ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಇದಕ್ಕೆ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆನಿಯನ್ನು ಸಹ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸೊ ನೀಟಾಗಿ ಹುರ್ಕೊಬೇಕಾಗುತ್ತೆ. ಸೊ ನೋಡಿ, ಆನಿಯನ್ ಫ್ರೈ ಆಗ್ತಾಯಿದೆ. ಸೊ ಹಾಗೆಯೇ ವಿಷಿಲ್ಸು ಸಹ ಬರ್ತಾಯಿದೆ. ಸೊ 3 ವಿಷಿಲ್ಸ್ ಕಂಪ್ಲೀಟ್ ಆಯಿತು. ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಇಲ್ಲಿ ನೋಡಿ, ಆನಿಯನ್ನು ಈ ಥರ ನಿಮಗೆ ಫ್ರೈ ಆಗಿರಬೇಕು. ಸೊ ಇಷ್ಟು ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿ. ಸೊ ನೆಕ್ಸ್ಟು ಒಂದು ಜಾರ್ಗೆ ನಾವು ಆಗಲೇ ಫ್ರೈ ಮಾಡ್ಕೊಂಡಿರೋಂಥ ಒಂದು ಮೆಣಸು ಮತ್ತು ಜೀರಿಗೆ, ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು. ನಿಮಗೆ ಇನ್ನೂ ಸ್ವಲ್ಪ ಹುಳಿ ಜಾಸ್ತಿ ಬೇಕು, ಸ್ಟ್ರಾಂಗಾಗಿ ಬೇಕು ಸಾಂಬಾರು ಅಂದರೆ ಸೊ ನೀವು ಇನ್ನೂ ಸಹ ಆ್ಯಡ್ ಮಾಡ್ಕೊಬೋದು ಹುಣಸೆಹಣ್ಣು. ಬಟ್ ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಹುಳಿ ಆದರೂ ಚೆನ್ನಾಗಿರೋದಿಲ್ಲ. ಸೊ ನೆಕ್ಸ್ಟು ಫ್ರೈ ಮಾಡಿರೋಂಥ ಒಂದು ಈರುಳ್ಳಿ, ನೆಕ್ಸ್ಟು ಬೇಯಿಸಿಟ್ಕೊಂಡಿರೋಂಥ ಒಂದು ಬೇಳೆ ಇದೆ ಅಲ್ವಾ, ಸೊ ಅದ್ರ ಬೇಳೆನೂ ಸ್ವಲ್ಪ ಹಾಕ್ಕೊಬೇಕು, ಆವಾಗಲೇ ರುಚಿ ಚೆನ್ನಾಗಿರೋದು ಬಸ್ಸಾರಿಗೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು. ಸೊ ಇಷ್ಟನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ಸೊಪ್ಪು ಬೆಂದಿದೆ. ಸೊ ಈ ಸೊಪ್ಪನ್ನು ನೀರೆಲ್ಲ ಬದಿಸ್ಕೊಂಡು ನೋಡಿ, ಸೊಪ್ಪನ್ನು ಆರೋದಕ್ಕೆ ಇಡ್ತಾ ಇದ್ದೀನಿ. ಕಂಪ್ಲೀಟ್ ನೀರೆಲ್ಲ ಹೋಗಿರೋದಿಲ್ಲ, ಒಂದು 80% ಹೋಗಿರುತ್ತೆ, ಇನ್ನು 20% ಹಾಗೆ ಇರುತ್ತೆ. ಸೊ ನೋಡಿ, ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ರೌಂಡ್ ಈ ಥರ ತರಿಯಾಗಿ ಮಿಕ್ಸಿ ಆದಮೇಲೆ ಸೊ ಇಲ್ಲಿ ನಾವು ಸಾಂಬಾರು ಪುಡಿ ಹಾಕ್ಕೊಬಾರ್ದು, ನೆನಪಿರಲಿ, ಖಾರದ ಪುಡಿ ಹಾಕ್ಕೊಬೇಕು. ಸೊ ನೋಡಿ, ಮಿಕ್ಸಿ ಆಯಿತು. ಮಿಕ್ಸಿಗೆ ಆದಮೇಲೆ ಸೊಪ್ಪನ್ನ ಹಿಂಡ್ಕೊಳ್ತಾ ಇದ್ದೀನಿ. ಸೊ ಆಗಲೇ ಆರಕ್ಕೆ ಇಟ್ಟಿದ್ನಲ್ವ, ಆ ಸೊಪ್ಪು ನೀಟಾಗಿ ಆರಿದೆ. ಆರಕ್ಕೆ ಇಟ್ಟಿರೋ ಸೊಪ್ಪನ್ನ ನೀಟಾಗಿ ಫುಲ್ಲು ಡ್ರೈ ಎಲ್ಲ ಆಗಿಬಿಡ್ಬೇಕು. ಸೊಪ್ಪು ನೀಟಾಗಿ ಒಂಚೂರು ಕೂಡ ನೀರು ಇಲ್ದಿರೋ ಥರ ಹಿಂಡ್ಕೊಂಬಿಡ್ಬೇಕು. ಸೊ ನೆಕ್ಸ್ಟು ಅದೇ ಒಂದು ಪಾತ್ರೆಗೆ, ಸೊಪ್ಪು ಬೇಯಿಸಿರೋ ಪಾತ್ರೆಗೆ ಪಲ್ಯನ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ, ಸೊಪ್ಪಿನ ಪಲ್ಯನ. ಅದಕ್ಕೆ 2 ಐಟಮು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸಾಕು. ನೋಡಿ, ಫ್ರೈ ಆಗ್ತಾಯಿದೆ. ಸೊ ನೀಟಾಗಿ ನೀವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬಾ ಇಷ್ಟಪಟ್ಟು ನಮ್ಮ ಮನೇಲಿ ತಿಂದರು. ಸೊ ಇದು ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿಯವ್ರ ಕಾಲಗಳಲ್ಲಿ ಮಾಡ್ತಾ ಇದ್ದಿದ್ದಂಥ ಬಸ್ಸಾರಿದು. ಸೊ ನನಗೂ ಸಹ ಒಬ್ಬ ಅಜ್ಜಿನೇ ಈ ಥರ ಮಾಡಿ ಅಂತ ತಿಳಿಸ್ಕೊಟ್ಟಿದ್ದು. ತುಂಬಾ ಟೇಸ್ಟಿಯಾಗಿತ್ತು, ನೀವು ಸಹ ಟ್ರೈ ಮಾಡಿ, ತುಂಬಾ ರುಚಿಯಾಗಿತ್ತು. ಸೊ ನೆಕ್ಸ್ಟ್ ಇದಕ್ಕೆ ಖಾರಕ್ಕೋಸ್ಕರ ನಾನು ಒಂದು 2-3 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಸೊಪ್ಪನ್ನ ಟೇಸ್ಟ್ ಮಾಡಿ ನೋಡಬೇಕು. ಇನ್ ಕೇಸ್ ಸೊಪ್ಪು ಉಪ್ಪು ಕಡಿಮೆ ಇದೆ ಅಂದರೆ ಇವಾಗ ನೀವು ಸ್ವಲ್ಪ ಉಪ್ಪನ್ನ ಇದಕ್ಕೇ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಸೊ
ಹಿಂಡಿರೋ ಅಂಥ ಒಂದು ಸೊಪ್ಪನ್ನ ನಾನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು 2-3 ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇನ್ನು ಸ್ವಲ್ಪ ನೀರಿದ್ದು ಸಹ ಇದ್ರಲ್ಲಿ ಡ್ರೈ ಆಗಿಬಿಡುತ್ತೆ. ನೋಡಿ, ಸೊಪ್ಪಿನ ಪಲ್ಯ ರೆಡಿ ಆಯಿತು. ಸೊ ನೆಕ್ಸ್ಟ್ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟು ಸಾಂಬಾರಿಗೆ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೂ ನಾನು ಕೊಕೊನೆಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆಗಲೇ ನಾನು ಪಲ್ಯಗೆ ಬಳಸಿದ್ದು ಕಡಲೆಬೀಜ ಎಣ್ಣೆ, ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಿದ್ದೀನಿ. ನೋಡಿ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಆಗಲೇ ನಾವು ರುಬ್ಬಿಟ್ಕೊಂಡಿರೋಂಥ ಒಂದು ಮಸಾಲೆನ ಹಾಕ್ಕೊಂಡು ಒಂದು 2 to 3 ಮಿನಿಟ್ಸ್ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬಾಯ್ಲ್ ಮಾಡ್ಕೊಬೇಕು. ಸೊ ಆವಾಗಲೇ ನಮಗೆ ಟೇಸ್ಟ್ ಚೆನ್ನಾಗಿರೋದು. ನಾವು ಡೈರೆಕ್ಟಾಗಿ ಹಾಗೇ ನೀರು ಹಾಕ್ಬಿಟ್ಟು ನೀರಿಗೆ ಮಸಾಲೆ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಟ್ರೆ ಅಷ್ಟೊಂದು ರುಚಿ ಬರೋದಿಲ್ಲ. ಸೊ ಈ ಥರ ನಾವು ಮಾಡೋದ್ರಿಂದ ರುಚಿ ಚೆನ್ನಾಗಾಗುತ್ತೆ. ಸೊ ಎಲ್ಲ ಒಂದೇ ಅಲ್ವಾ ಅಂತ ನಾವು ಅಂದ್ಕೊತೀವಿ, ಬಟ್ ನಾವು ಈರುಳ್ಳಿ ಯಾವಾಗ ಆ್ಯಡ್ ಮಾಡ್ತೀರಿ, ಬೆಳ್ಳುಳ್ಳಿ ಯಾವಾಗ ಹಾಕ್ತೀವಿ, ರುಬ್ಬೇಕಾದ್ರೆ ಯಾವ್ಯಾವ ಐಟಮ್ ಆದಮೇಲೆ ಏನೇನು ಹಾಕ್ತೀರಿ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನೋಡಿ, ಇದು ಈಗ ಸ್ವಲ್ಪ ಫ್ರೈ ಆಯಿತು. ಇದನ್ನು ನಾನು ಆಗಲೇ ಬಸ್ತಿರೋ ಅಂಥ ಒಂದು ಬಸ್ಸಾರು ನೀರಿತ್ತಲ್ವ, ಸೊಪ್ಪಿನ ನೀರು, ಅದಕ್ಕೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇಷ್ಟು ತೆಳ್ಳಕ್ಕಿದೆ. ಒಂದು 2-3 ನಿಮಿಷ ಆದಮೇಲೆ ಒಂದು ಕುದಿ ಬರುತ್ತೆ. ಒಂದು 3-4 ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿದ್ರೆ ನಿಮಗೆ ರುಚಿಯಾದಂಥ ಬಸ್ಸಾರು ರೆಡಿ ಆಗುತ್ತೆ. ಸೊ ಬಿಸಿ ಬಿಸಿ ಮುದ್ದೆಗೆ, ಪಲ್ಯ ಜೊತೆಗೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹನುಮಾನ್.